ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ರು. ಸುರ್ಜೇವಾಲಾ ಅವರು ಬುಲಾವ್ ಕೊಟ್ಟಿದ್ರು ಕೂಡ ಶಾಸಕ ರಾಜು ಕಾಗೆ ಅವರು ಸಭೆಗೆ ಹೋಗಲೇ ಇಲ್ಲ. ಮಧ್ಯಾಹ್ನ 2 ಗಂಟೆಗೆ ಸುರ್ಜೇವಾಲಾ ಅವರು 1-to-1 ಭೇಟಿಯಾಗೋದಕ್ಕೆ, ನೇರವಾಗಿ ಭೇಟಿಯಾಗಿ ಮಾತುಕತೆ ನಡೆಸೋದಕ್ಕೆ ಅಂತ ಸಮಯ ನಿಗದಿಪಡಿಸಿದ್ರು. ನಿನ್ನೆ ರಾತ್ರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆ ಮಾಡಿ ಸಭೆಗೆ ಬರುವಂತೆ ಆಹ್ವಾನ ಕೂಡ ಕೊಟ್ಟಿದ್ರು. ಆದರೂ ಕೂಡ ಇವತ್ತು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ ಅನ್ನೋ ಕಾರಣಕ್ಕಾಗಿ ರಾಜು ಕಾಗೆ ಅವರು ಗೈರಾಗಿದ್ದಾರೆ. ಬೇರೆ ಕಾರ್ಯಕ್ರಮ ಇತ್ತು, ಪೂರ್ವ ನಿಯೋಜಿತ ಕಾರ್ಯಕ್ರಮ, ಹೀಗಾಗಿ ಮಿಸ್ ಮಾಡೋದಕ್ಕಾಗಲ್ಲ ಅಂತ ಅವರು ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸಾಯಂಕಾಲ ತಡವಾಗಿ ನನಗೆ ಬಂದದ್ರಿಂದ ಇವತ್ತು ಹೋಗಿ ನಾಳೆ 11 ಗಂಟೆಗೆ ನಿಗದಿ ಮಾಡಿದ್ದೀನಿ. ಹೇಳಿದ್ದೀನಿ ಅವರಿಗೆ ನಾಳೆ 11 ಗಂಟೆಗೆ ಹೋಗಿ ಅಲ್ಲಿ ಅವ್ರು ಏನು ಕೇಳ್ತಾರ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ನಾಳೆ ಹೋಗಿದ್ದೀನಿ, ಇವತ್ತು ನಾನು ಬರ್ತಾ ಇಲ್ಲ. ಈ ಮೀಟಿಂಗ್ ಇತ್ತು ಮತ್ತು ನನಗೆ ನಿನ್ನೆ ಸಾಯಂಕಾಲ ತಡವಾಗಿ ನನಗೆ ಬಂದದ್ರಿಂದ ಇವತ್ತು ಹೋಗಿ ನಾಳೆ 11 ಗಂಟೆಗೆ ನಿಗದಿ ಮಾಡಿದ್ದೀನಿ. ಹೇಳಿದ್ದೀನಿ ಅವರಿಗೆ ನಾಳೆ 11 ಗಂಟೆಗೆ ಹೋಗಿ ಅಲ್ಲಿ ಅವ್ರು ಏನು ಕೇಳ್ತಾರ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ನಾಳೆ ಹೋಗಿದ್ದೀನಿ, ಇವತ್ತು ನಾನು ಬರ್ತಾ ಇಲ್ಲ. ಈ ಮೀಟಿಂಗ್ ಇತ್ತು ಮತ್ತು ನನಗೆ ನಿನ್ನೆ ಸಾಯಂಕಾಲ ತಡವಾಗಿ ನನಗೆ ಬಂದದ್ರಿಂದ ಇವತ್ತು ಹೋಗಿ ನಾಳೆ 11 ಗಂಟೆಗೆ ನಿಗದಿ ಮಾಡಿದ್ದೀನಿ. ಹೇಳಿದ್ದೀನಿ ಅವರಿಗೆ ನಾಳೆ 11 ಗಂಟೆಗೆ ಹೋಗಿ ಅಲ್ಲಿ ಅವ್ರು ಏನು ಕೇಳ್ತಾರ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ನಾಳೆ ಹೋಗಿದ್ದೀನಿ, ಇವತ್ತು ನಾನು ಬರ್ತಾ ಇಲ್ಲ. ಈ ಮೀಟಿಂಗ್ ಇತ್ತು ಮತ್ತು ನನಗೆ ನಿನ್ನೆ ಸಾಯಂಕಾಲ ತಡವಾಗಿ ನನಗೆ ಬಂದದ್ರಿಂದ ಇವತ್ತು ಹೋಗಿ ನಾಳೆ 11 ಗಂಟೆಗೆ ನಿಗದಿ ಮಾಡಿದ್ದೀನಿ. ಹೇಳಿದ್ದೀನಿ ಅವರಿಗೆ ನಾಳೆ 11 ಗಂಟೆಗೆ ಹೋಗಿ ಅಲ್ಲಿ ಅವ್ರು ಏನು ಕೇಳ್ತಾರ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ನಾಳೆ ಹೋಗಿದ್ದೀನಿ, ಇವತ್ತು ನಾನು ಬರ್ತಾ ಇಲ್ಲ. ಈ ಮೀಟಿಂಗ್ ಇತ್ತು ಮತ್ತು ನನಗೆ ನಿನ್ನೆ ಸಾಯಂಕಾಲ ತಡವಾಗಿ ನನಗೆ. ಇನ್ನು ರಾಜು ಕಾಗೆ ಅವರು ಹೇಳಿದಂತಹ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಬೇಗನೆ ಗೊತ್ತಾಗಲಿಲ್ಲ, ತಡವಾಗಿ ಗೊತ್ತಾಯಿತು. ನಿನ್ನೆ ರಾತ್ರಿ ಕರೆ ಮಾಡಿದ್ರು, ಮಾತನಾಡಿದ್ರು, ಬನ್ನಿ ಸಭೆಗೆ ಅಂತ ಹೇಳಿದ್ರು, ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರು. ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿತ್ತು, ಇದೇ ಕಾರಣಕ್ಕಾಗಿ ನಾನು ಹೋಗೋದಕ್ಕಾಗಲಿಲ್ಲ. ನಾಳೆ ನಾನು ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತೀನಿ, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತೀನಿ ಅನ್ನುವಂತಹ ವಿಚಾರವನ್ನು ಈಗ ರಾಜು ಕಾಗೆ ಅವರು ಹೇಳಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ರಾಜು ಕಾಗೆ ಅವರು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಸಭೆಯಲ್ಲಿ ಭಾಗಿಯಾಗಬೇಕಾಗಿತ್ತು, ಆದರೆ ಗೈರಾಗಿದ್ದಾರೆ. ಎಲ್ಲೋ ಒಂದೆಡೆ ಅಸಮಾಧಾನದ ಹೊಗೆ ಈಗಲೂ ಆಡ್ತಾ ಇದೆಯಾ ಅನ್ನುವಂತಹ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜು ಕಾಗೆ ಅವರು ಏನೆಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತ? ಸಂತೋಷ್, ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಏನು ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರೊಂದಿಗೆ 1-to-1 ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ ಏನು ರಾಜು ಕಾಗೆ ಅವರು ಕೂಡ ಇವತ್ತು ಮಧ್ಯಾಹ್ನ ಹೋಗಿ ಅವಕಾಶ ಮಾಡಿಕೊಡಲಾಗಿತ್ತು. ಮಧ್ಯಾಹ್ನ 2 ಗಂಟೆಗೆ ಸುರ್ಜೇವಾಲಾ ಅವರ ಜೊತೆಗೆ 1-to-1 ಬಂದು ಮಾತುಕತೆ ನಡೆಸುವಂತೆ ಸುರ್ಜೇವಾಲಾ ಅವರಿಂದ ಸ್ವತಃ ರಾಜು ಕಾಗೆ ಅವರಿಗೆ ಕರೆ ಕೂಡ ಬಂದಿತ್ತು. ಆದ್ರೆ ರಾಜು ಕಾಗೆ ಇವತ್ತು ಸುರ್ಜೇವಾಲಾ ಮುಂದೆ ಹಾಜರಾಗ್ತಲ್ಲ ಅವ್ರ ಜೊತೆ, ಯಾಕಂದ್ರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿಯ KPTCL ಸಭಾಭವನದಲ್ಲಿ ಇವತ್ತು ಏನು NWKTS ಸಿಬ್ಬಂದಿಗಳ ಒಂದು ಸಭೆಯನ್ನ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ರಾಜು ಕಾಗೆ ಈ ಒಂದು ಸಭೆಯಲ್ಲಿ ಬಿಜಿಯಾಗಿದ್ರು. ಜೊತೆಗೆ ಈ ಒಂದು ಸುರ್ಜೇವಾಲಾ ಅವರ ವಿಚಾರವಾಗಿ ಏನು ರಾಜು ಕಾಗೆ ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂತೋಷ್, ಏನಂದ್ರೆ ನನಗೆ ಸುರ್ಜೇವಾಲಾ ಕರೆ ಮಾಡಿ ಇವತ್ತು ಬರೋದಕ್ಕೆ ಹೇಳಿದ್ದು ನಿಜ, ಆದ್ರೆ ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ನಾನು ಹೋಗಿಲ್ಲ. ಹಾಗಾಗಿ ನಾಳೆ ನಾನು ಹೋಗ್ತೀನಿ, ನಾಳೆ ಹೋಗಿ ಅವರು ಸುರ್ಜೇವಾಲಾ ಭೇಟಿ ಆಗ್ತೀನಿ. ಯಾಕೆ ಕರೆದಿದ್ದಾರೆ ಗೊತ್ತಿಲ್ಲ, ಅವ್ರು ಏನ್ ಕೇಳ್ತಾರೆ ಅದನ್ನ ನಾನು ಅವ್ರಿಗೆ ಹೇಳ್ತೀನಿ ಅನ್ನುವಂತ ಮಾತನ್ನ ಬಹಳ ನೇರವಾಗಿ ರಾಜು ಕಾಗೆ ಹೇಳಿದ್ದಾರೆ. ಜೊತೆಗೆ ಇದೇ ಏನು ಪ್ರಮುಖವಾಗಿ ರಾಜು ಕಾಗೆ ಅವರು ಬಹಳ ಮಹತ್ವ ಪಡೆದುಕೊಂಡಿದ್ದಾರೆ. ರಾಜು ಕಾಗೆ ಅವರು ಸುರ್ಜೇವಾಲಾ ಭೇಟಿ ಮಹತ್ವ ಇದೆ, ಯಾಕಂದ್ರೆ ಏನು ಶಾಸಕ ಪಾಟೀಲ್ ಬಳಿಕ ರಾಜು ಕಾಗೆ ಬಹಿರಂಗವಾಗಿ ಒಂದಿಷ್ಟು ಅಸಮಾಧಾನ ಹೊರ ಹಾಕಿದ್ರು. CM ಅವರೇ ಕೊಟ್ಟಂತ 25 ಕೋಟಿ ರೂಪಾಯಿ ಅನುದಾನ 2 ವರ್ಷ ಆದ್ರೂ ಕೂಡ ಆ ಒಂದು ವರ್ಕ್ ಆರ್ಡರ್ ಕೊಡ್ತಲ್ಲ ಅನ್ನೋಂತ ಒಂದು ತಮ್ಮ ಏನು ಅಸಮಾಧಾನ ಹೊರ ಹಾಕಿದ್ರು. ಜೊತೆಗೆ ನಾನೇ ಮುಖ್ಯಮಂತ್ರಿಗಳು ಭೇಟಿಯಾಗಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನನಗೆ ಬಂದಿದೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನನಗೆ ಬಂದಿದೆ ಅನ್ನುವಂತ ಒಂದು ಅಳಲನ್ನ ರಾಜು ಕಾಗೆ ತೋಡ್ಕೊಟ್ಟಿದ್ರು. ಈ ರಾಜು ಕಾಗೆ ಮತ್ತು ಏನು ಶಾಸಕ ಪಾಟೀಲ್ ಕೊಟ್ಟಂತ ಹೇಳಿಕೆ ಎಲ್ಲೋ ಒಂದ್ ಸರ್ಕಾರಕ್ಕೆ ಸಾಕಷ್ಟು ಒಂದು ಮುಜುಗರ ಉಂಟು ಮಾಡಿದ್ರು. ಜೊತೆಗೆ ಸಾಕಷ್ಟು ಒಂದಿಷ್ಟು ವಿಪಕ್ಷಗಳಿಗೆ ಒಂದು ರಾಜಕೀಯ ಅಸ್ತ್ರವಾಗಿ ಕೂಡ ಆಗಿತ್ತು. ಈಗ ರಾಜು ಕಾಗೆ ಸುರ್ಜೇವಾಲಾ ಭೇಟಿ ಆದ ಬಳಿಕ ನಾಳೆ ಮೀಟ್ ಆಗ್ತಾ ಇದ್ದಾರೆ. ನಾಳೆ ಮೀಟ್ ಆದ ಬಳಿಕ ಏನೆಲ್ಲ ವಿಚಾರಗಳನ್ನ ಅವ್ರ ಮುಂದೆ ತೆರೆದಿಡ್ತಾರೆ, ಸುರ್ಜೇವಾಲಾ ಅವರನ್ನ ಏನೆಲ್ಲ ವಿಚಾರಗಳನ್ನ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ರಾಜು ಕಾಗೆ ಅವರಲ್ಲಿ ಈ ಸರ್ಕಾರದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಜೊತೆಗೆ ಅವರಿಗೆ ಯಾವ ರೀತಿಯ ಒಂದು ಸ್ಪಂದನೆ ಸಿಗ್ತದೆ ಅಂತ ವಿಚಾರ ಕೂಡ ಅಲ್ಲಿ ಅವ್ರ ಮುಂದೆ ಹೇಳುವಂತ
ಸಾಧ್ಯತೆ ಇದೆ. ಯಾಕಂದ್ರೆ ಈ ವಿಚಾರವಾಗಿ ರಾಜುಕಾಗಿ ಅನೇಕ ಬಾರಿ ಒಂದು ಈ ಅಸಮಾಧಾನ ಹೊರ ಹಾಕೋತ ಬಂದಿದ್ದಾರೆ. ಹಾಗಾಗಿ ರಾಜುಕಾಗಿ ಯಾವ್ದಾದ್ರು ಒಂದು ಇಲಾಖೆ ವಿಚಾರವಾಗಿ ಮಾತ್ರ ಅಸಮಾಧಾನ ಹೇಳ್ತಾರೋ ಅಥವಾ ಎಲ್ಲಾ ಇಲಾಖೆಗಳಾಗಿರ್ಬೋದು, ಸರ್ಕಾರದ ಎಲ್ಲಾ ವಿಭಾಗದಲ್ಲಿ ಕೂಡ ತಮ್ಮ ಶಾಸಕರಿಗೆ ಯಾವ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೋ, ಯಾವ ವಿಚಾರವನ್ನ ಅಲ್ಲಿ ಸುರ್ಜೇವಾಲಾ ಮುಂದೆ ಹೇಳ್ತಾರೋ ಅದರ ಮೇಲೆ ಈಗ ಏನು ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಏನಂದ್ರೆ ಇವತ್ತು ಸತೀಶ್ ಜಾರಕಿಹೊಳಿ ಜೊತೆ ಇವತ್ತು ಅವರು ಇದ್ದು ಮೀಟಿಂಗ್ ಸಭೆಯಲ್ಲಿ ಭಾಗವಹಿಸಿ ಜೊತೆಗೆ ಅವರೊಂದಿಗೂ ಕೂಡ ಒಂದು ಸಮಾಲೋಚನೆ ನಡೆಸಿರ್ತಾರೆ. ಹಾಗಾಗಿ ಈ ಒಂದು ರಾಜೀವ್ ಕಾಗೆ ಅವರು ಇವತ್ತು ಗೈರಾಗಿರ್ತಕ್ಕಂಥದ್ದು ಮತ್ತು ನಾಳೆ ಸುರ್ಜೇವಾಲಾ ಅವರನ್ನು ಭೇಟಿ ಆಗುವಂಥದ್ದು ಎಲ್ಲವೂ ಕೂಡ ಒಂದಿಷ್ಟು ಕುತೂಹಲ ಕೇಳಿಸಿದೆ. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.